ಹಾಯ್ ಹಾಲ್ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ನಾನು ನಿಮ್ಮ ವಿನುತಾ. ಇವತ್ತಿನ ದಿನ ಏನಪ್ಪ ಅಂತ ಅಂದರೆ ನಾನು ಸಿಂಪಲಾಗಿ ನನ್ನ ಡೇನ ಶುರು ಮಾಡ್ಕೊತಾ ಇದ್ದೀನಿ. ಯಾಕಂತ ಅಂದರೆ ಇವತ್ತು ಏನೂ ಕೆಲಸ ಇಲ್ಲ. ಸೊ ನನ್ನ ಹಸ್ಬೆಂಡ್ ಕೂಡ ಬೇಗನೆ ಡ್ಯೂಟಿಗೆ ಹೋಗಿರೋದ್ರಿಂದ ತಿಂಡಿ ಮಾಡೋದಾಗಲಿ ಅಥವಾ ಅಡುಗೆ ಮಾಡೋದಾಗಲಿ ಎಲ್ಲ ಕೂಡ ಸ್ವಲ್ಪ ತಡವಾಗೇ ಆಗುತ್ತೆ. ಸೊ ಹಾಗಾಗಿ ನನ್ನ ಡೇನ ನಿಧಾನವಾಗೇ ಸ್ಟಾರ್ಟ್ ಮಾಡ್ತೀನಿ. ಬೆಳಗ್ಗೆ ಎದ್ದು ಕೂಡಲೇ ನಾನು ಗ್ರೀನರಿ ನೋಡೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಮ್ಮ ಮನೆ ಮುಂದೆಗಡೆ ಸ್ವಲ್ಪ ಮರಗಳು ಗಿಡಗಳು ಎಲ್ಲ ಇರೋದ್ರಿಂದ ಬೆಳಿಗ್ಗೆ ಎದ್ದ ತಕ್ಷಣವೇ ಡೋರ್ ಓಪನ್ ಮಾಡಿದ ತಕ್ಷಣವೇ ಕಣ್ಣಿಗೆ ಗ್ರೀನರಿ ಕಾಣಿಸುತ್ತೆ. ಸೊ ನಾನು ಅದನ್ನು ನೋಡೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಗ್ರೀನರಿ ನೋಡೋದ್ರಿಂದ ನಮ್ಮ ಕಣ್ಣಿಗೂ ತುಂಬ ಒಳ್ಳೆಯದು. ಏಕೆಂದರೆ ಈ ನಡುವೆ ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆಯೂ ಟ್ರಾಫಿಕ್ ಅಂತೆ, ವೆಹಿಕಲ್ ಸೌಂಡು ಅದು ಇದು ನೋಡಿ ನೋಡಿ ಗ್ರೀನರಿ ನೋಡೋದನ್ನೇ ನಾವು ಮರ್ತೋಗಿರ್ತೀವಿ. ಸೊ ಆದಷ್ಟು ಎಲ್ಲಾದರೂ ಗ್ರೀನರಿ ಸಿಕ್ತು ಅಂತಂದರೆ ಕಣ್ಣು ತುಂಬ ನೋಡಿ ಕಣ್ಣು ತುಂಬಿಸ್ಕೊಳ್ಳಿ. ಸೊ ಅದು ಕಣ್ಣಿಗೆ ತುಂಬಾ ಒಳ್ಳೆಯದು. ಸೊ ನಾನು ಆ ಥರ ನೋಡಿ ಸ್ವಲ್ಪ ನಾನು ಜಾಸ್ತಿ ಏನು ಪಾಟ್ಗಳು ಇಟ್ಕೊಂಡಿಲ್ಲ. ಸೊ ಒಂದು 3-4 ಪಾಟ್ಗಳಿದೆ ಅಷ್ಟೇ. ಅದನ್ನು ನೋಡಿ ಅದಕ್ಕೇನಾದರೂ ನೀರೇನಾದರೂ ಹಾಕಬೇಕು ಅನ್ನೋಂಗಿದ್ರೆ ನೀರೆಲ್ಲ ಹಾಕಿ ನನ್ನ ಡೇನ ಸ್ಟಾರ್ಟ್ ಮಾಡ್ಕೊತೀನಿ. ಸೊ ನಮ್ಮನೆ ಮುಂದೆ ಸ್ವಲ್ಪ ಗೇಟ್ ಹತ್ರ ಖಾಲಿ ಜಾಗ ಇದೆ, ಅಂದರೆ ಸ್ಪೇಸ್ ತುಂಬ ಇದೆ. ಸೊ ಹಂಗಿರೋದ್ರಿಂದ ನಾನು ವಾಕ್ ಮಾಡೋದಕ್ಕೆ ಹೊರಗಡೆ ಆಗಲಿ ಅಥವಾ ಬೇರೆ ಕಡೆ ಎಲ್ಲೂ ಹೋಗೋದಿಲ್ಲ. ಅಲ್ಲೇ ಒಂದು 1/2 ಅವರು ಒಂದು 20 ಮಿನಿಟ್ಸ್ ವಾಕ್ ಮಾಡಿಕೊಂಡು ಆಮೇಲೆ ಮನೆಯೊಳಗಡೆ ಬಂದು ಮನೆ ಕೆಲಸನೆಲ್ಲ ಸ್ಟಾರ್ಟ್ ಮಾಡ್ಕೊತೀನಿ. ಸೊ ನೈಟೇ ಕಿಚನೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಇದ್ದರೆ ಪಾತ್ರೆನೆಲ್ಲ ವಾಶ್ ಮಾಡಿ ಇಟ್ಕೊಂಡಿರೋದ್ರಿಂದ ಅಷ್ಟೇನು ಮಾರ್ನಿಂಗು ಕೆಲಸ ಇರೋದಿಲ್ಲ. ತಿಂಡಿ ಮಾಡೋದನ್ನು ಬಿಟ್ಟು ಕಸ ಹೊಡೆಯೋದು ಬಿಟ್ಟು ಬೇರೆ ಏನೂ ಕೆಲಸ ಇರೋದಿಲ್ಲ. ಅಂದರೆ ನಾರ್ಮಲ್ ಡೇನಲ್ಲಿ ಅಕಸ್ಮಾತ್ ಏನಾದ್ರೂ ವಾರದ ಟೈಮಲ್ಲಿ ಇದ್ದಾಗ ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿ ಸ್ನಾನ ಮಾಡಿ ಪೂಜೆ ಮಾಡಿ ಆ ಥರ ಎಲ್ಲ ಮಾಡಿದಾಗ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಇದು ನಾರ್ಮಲ್ ದಿನ ಆ ಥರದ್ದೇನೂ ಇರೋದಿಲ್ಲ. ಸೊ ಹಾಗಾಗಿ ಪೀಸ್ಫುಲ್ಲಾಗಿ ಡೇ ಸ್ಟಾರ್ಟ್ ಮಾಡ್ಕೊತೀನಿ ನಾನು. ಸೊ ನಾನು ಏನು ಇದರಲ್ಲಿ ತುಂಬ ಇದು ಅಂತ ಹೇಳಲ್ಲ. ಸೊ ಇವಾಗ ಸ್ಟಾರ್ಟ್ ಮಾಡ್ತಿರೋ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಅದಕ್ಕೆಲ್ಲ ನೀವು ಕಾಲಾವಕಾಶ ಕೊಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಅಷ್ಟೇ. ಥ್ಯಾಂಕ್ ಯು ಆಲ್.